ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಥರ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಈ ಥರ ಒಂದು AI ಇಮೇಜ್ನ ಯಾವ ಥರ ನಾವು ನಮ್ಮ ಫೋನಲ್ಲೇ ಮಾಡ್ಕೋಬೇಕು ChatGPT ಯೂಸ್ ಮಾಡಿಕೊಂಡು ಅಂತ ನಿಮಗೆ ನಾನು ಕಳಿಸ್ಕೊಡ್ತೀನಿ. ನೋಡ್ರಿ, ಸ್ವಲ್ಪ ಸ್ಯಾಂಪಲ್ಸ್ ನೋಡಿಸ್ತೀನಿ. ಈ ಥರ ಈ ಥರ ಈ ಥರ ಈ ಥರ AI ಇಮೇಜಸ್ನ ನಮ್ಮ ಫೋಟೋ ಆಗಲಿ ಅಥವಾ ಬೇರೆ ಫೋಟೋಸ್ ಆಗಲಿ, ಯಾವುದೇ ಥರ ಫೋಟೋಸ್ ಆಗಲಿ AI ಇಮೇಜ್ ಥರ ಕ್ರಿಯೇಟ್ ಮಾಡ್ಕೋಬೋದು ನಮ್ಮ ಫೋನಲ್ಲಿ. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನೋಡಿಸ್ತೀನಿ, ಬನ್ನಿ. ಫಸ್ಟು ನಾವು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ChatGPT ಸರ್ಚ್ ಬಾರಲ್ಲಿ ChatGPT ಅಂತ ಸರ್ಚ್ ಮಾಡಿ. ChatGPT ಅಂತ ಸರ್ಚ್ ಮಾಡಿ ChatGPT ಬರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ಫೋನಲ್ಲಿ. ನಾನು ಆಲ್ರೆಡಿ ನನ್ನ ಫೋನಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ChatGPTನ ಓಪನ್ ಮಾಡು. ChatGPTನ ಓಪನ್ ಮಾಡಿ. ChatGPT ಓಪನ್ ಆದ ನಂತರ ChatGPTನ ಓಪನ್ ಮಾಡಿ. ChatGPT ಓಪನ್ ಆದ ನಂತರ ನೀವು ರಿಜಿಸ್ಟ್ರು ಇಲ್ಲೋ ಲಾಗಿನ್ ಆಗಬೇಕಿರುತ್ತೆ. ಲಾಗಿನ್ ಆಗಿ ನಿಮ್ಮ ನಿಮ್ಮ ಮೊಬೈಲ್ ನಂಬರು ಅಥವಾ ಫೇಸ್ಬುಕ್ ಅಕೌಂಟು ಇಲ್ಲ ಇಮೇಲಿಂದನೋ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಈ ಥರ ಬರುತ್ತೆ ಇಂಟರ್ಫೇಸ್. ಈ ಥರ ಬಂದಾಗ ನೀವು ಇಲ್ಲಿ ಈ ಥರ ಬಂದಿರುತ್ತಲ್ಲ, ಇಲ್ಲಿ ಫೋಟೋಸ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ಗೆ ನಿಮ್ಮ ಮೊಬೈಲಲ್ಲಿರೋ ಯಾವ ಫೋಟೋ ಬೇಕಂದ್ರೂ ನೀವು 3D ಇಮೇಜ್ ಥರ ಕನ್ವರ್ಟ್ ಮಾಡ್ಕೋಬೋದು. ನಿಮ್ಗೆ ಬೇಕಾಗಿರೋಂಥ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಿ ನಂತರ ಈ ChatGPTಗೆ ಸ್ವಲ್ಪ ಪ್ರಾಂಪ್ಟ್ಸ್ ಕೊಡಬೇಕಾಗುತ್ತೆ. ಏನಿಲ್ಲ, ಸಿಂಪಲ್ ಪ್ರಾಂಪ್ಟ್ಸ್. ಅದು ನಾವು ಯಾವ ಭಾಷೆದಲ್ಲಿ ಆದರೂ ಕೊಡ್ಬೋದು. ಕನ್ನಡದಲ್ಲಿ, ತೆಲುಗಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ, ಯಾವ ಥರ ಅದು. ಈಗ ನಾನು ಇಂಗ್ಲೀಷಲ್ಲಿ ಕೊಡ್ತೀನಿ ನೋಡಿ. ಕನ್ವರ್ಟ್ ದಿಸ್ ಇಮೇಜ್ ಇಂಟು AI 3D ಇಮೇಜ್ ಅಂತ ಕೊಡಿ. ಕನ್ವರ್ಟ್ ದಿಸ್ ಇಮೇಜ್ ಇಂಟು AI 3D ಇಮೇಜ್ ಅಂತ ಕೊಟ್ಟು ಕಂಟಿನ್ಯೂ ಮಾಡಿ ನಂತರ ನಾವು ಕೊಟ್ಟಿರೋ ಇಮೇಜ್ ಇಲ್ಲಿ ಬರುತ್ತೆ. ಇದು ಬಂದಾಗ ಇಲ್ಲಿ ಪ್ರಾಸೆಸಿಂಗ್ ದ ಇಮೇಜ್ ಅಂತ ಬರುತ್ತೆ. ಅಂದರೆ ನಾವು ಕೊಟ್ಟಿರೋ ಇಮೇಜ್ ಪ್ರಾಸೆಸಿಂಗ್ ಆಗ್ತಾ ಇದೆ ಅಂತ. ಈಗ ನೋಡಿ, ನೀವು ಪ್ರಾಸೆಸಿಂಗ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಅದು ಪ್ರಾಸೆಸಿಂಗ್ ಆದ ನಂತರ ಆಟೋಮೆಟಿಕ್ಕಾಗಿ 3D ಇಮೇಜ್ ಆಗಿ ಕನ್ವರ್ಟ್ ಆಗಿ ಬರುತ್ತೆ. ನೋಡೋಣ, ವೆಯ್ಟ್ ಮಾಡಿ. ಮೇ ಬಿ 1 to 2 ಮಿನಿಟ್ಸ್ ತಗೊಳ್ಳುತ್ತೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಾವು ಕೊಟ್ಟಿರೋಂಥ ಇಮೇಜು AI 3D ಆಗಿ ಕನ್ವರ್ಷನ್ 90% ಕಂಪ್ಲೀಟ್ ಆಗಿದೆ. ಈಗ ಜಸ್ಟ್ ಇನ್ನು ನೋಡಿ ಬಂತು. ನೋಡಿ ಲೋಡ್ ಆಗ್ತಿದೆ.
ನೋಡಿ, ನಾವು ಕೊಟ್ಟಿರೋಂಥ ಇಮೇಜು AI 3D ಆಗಿ ಕನ್ವರ್ಟ್ ಆಗಿ ಬಂದಿದೆ. ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆ. ಇದನ್ನು ನಾವು ಹಾಗೆ ಸೇವ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನಮ್ಮ ಫೋನಲ್ಲಿ ಸೇವ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇದು ತುಂಬ ಈಸಿ. ಜಸ್ಟ್ ಏನು ಗೊತ್ತಾ, ಚಾಟ್ ಜಿ ಪಿ ಟಿನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಬೇಕಾಗಿರೋಂಥ ಇಮೇಜ್ನ ಕೊಟ್ಟು ಪ್ರಾಂಪ್ಟ್ ಕೊಟ್ಟರೆ ಅದು AI ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಕನ್ವರ್ಟ್ ಆಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.